ಕಳೆದ 3-4 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ರೈತನ ಬದುಕು, ಅನ್ನದಾತನ ಬದುಕು ಸಾಕಷ್ಟು ಮೂರಾಬಟ್ಟೆಯಾಗಿದೆ. ಇದರ ನಡುವೆ ಹೈನುಗಾರಿಕೆಗೆ ಏನು ಉತ್ತೇಜನ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿರ್ತಕ್ಕಂಥ ಸರ್ಕಾರದಿಂದ ಮತ್ತಷ್ಟು ರೈತನ ಏನು ಗಾಯದ ಮೇಲೆ ಬರೇ ಎಳೆದಿರತಕ್ಕಂಥ ಏನು ಇಳಿತಾ ಇರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಈಗ ಏನು ಉದ್ಭವ ಆಗ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಹೈನುಗಾರಿಕೆಯನ್ನೇ ನಂಬಿ ಜೀವನ ಸಾಗಿಸ್ತಾ ಇರ್ತಕ್ಕಂಥ ರೈತರಿಗೆ, ಅದೆಷ್ಟು ರೈತರಿಗೆ ಈಗ KMF ಅಂದರೆ ಹಾಲು ಒಕ್ಕೂಟದಿಂದ ಏನು ಪ್ರೋತ್ಸಾಹಧನ ಬರಬೇಕಾಗಿತ್ತು. ಕಳೆದ 3-4 ವರ್ಷಗಳಿಂದ ಈ ಒಂದು ಪ್ರೋತ್ಸಾಹಧನ ಬರ್ತಾ ಇಲ್ಲ. ಹೀಗಾಗಿ ರೈತನ ಬದುಕು ಮತ್ತಷ್ಟು ದುಸ್ತರವಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿ ತಾಲೂಕಿನ ಗ್ರಾಮ ಒಂದರದಲ್ಲಿದ್ದೀನಿ. ಈ ಗ್ರಾಮದಲ್ಲಿರ್ತಕ್ಕಂಥ ಹಾಲಿನ ಡೈರಿ ಏನಿದೆ, ಈ ಡೈರಿಯಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹೈನುಗಾರಿಕೆಯನ್ನು ಮಾಡ್ತಾ ಇರುವಂಥ ರೈತರು ಹಾಲನ್ನು ತಂದು, ಅಂದರೆ ತಾವು ಶೇಖರಣೆ ಮಾಡಿರ್ತಕ್ಕಂಥ ಹಾಲನ್ನು ತಂದು ಇಲ್ಲಿ ಮಾಪನ ಮಾಡುವುದರ ಜೊತೆಗೆ ಇಲ್ಲಿ ಶೇಖರಣೆಯನ್ನು ಮಾಡಲಾಗುತ್ತೆ. ಇಲ್ಲಿಂದ KMFಗೆ ಏನು ಈ ಹಾಲು ಏನು ಸರಬರಾಜಾಗುತ್ತೆ. ಪ್ರತಿಯೊಂದು ಡೈರಿಯಿಂದನೂ ಕೂಡ ಇದೇ ರೀತಿ ರೈತ ಏನು ಹೈನುಗಾರಿಕೆಯನ್ನು ಮಾಡ್ತಾ ಇರುವಂಥ ರೈತನ ಹಾಲು ತಂದು ಇಲ್ಲಿ ಶೇಖರಣೆ ಮಾಡಲಾಗುತ್ತೆ. ಆದರೆ ಕಳೆದ 3-4 ವರ್ಷಗಳಿಂದ ಪ್ರತಿ ಲೀಟ್ರಿಗೆ ಏನು KMFನಿಂದ ರೈತರಿಗೆ 5 ರೂಪಾಯಿಯಂತೆ ಪ್ರೋತ್ಸಾಹಧನವನ್ನು ನೀಡಬೇಕಾಗಿತ್ತು. ಆದರೆ ಈ ಪ್ರೋತ್ಸಾಹಧನ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತನ ಮುಖದಲ್ಲಿ ಸಾಕಷ್ಟು ಆಕ್ರೋಶ, ಅಸಮಾಧಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನ ರೈತರು ಈ ಏನು ಸರ್ಕಾರದ ಒಂದು ಭರವಸೆಯನ್ನೇ ನಂಬಿ ಇದುವರೆಗೂ ಕಾದು ಕುಳಿತಿದ್ದಾರೆ. ಆದರೆ ಸರ್ಕಾರದಿಂದ ಮಾತ್ರ ಇದುವರೆಗೂ ಈ ಒಂದು ಪ್ರೋತ್ಸಾಹಧನ ಸಿಗ್ತಾ ಇಲ್ಲ. ಒಂದು ಕಡೆ ಪ್ರಮುಖವಾಗಿ ಹೇಳೋದಾದರೆ ಧಾರವಾಡ, ಗದಗ, ಅದೇ ರೀತಿ ಕಾರವಾರ ಸೇರಿದಂತೆ 3 ಜಿಲ್ಲೆಗಳಿಂದ ರೈತರು ಏನಿದ್ದಾರೆ, ಈ ರೈತರಿಗೆ ಸರ್ಕಾರದಿಂದ ಅದೇ ರೀತಿ KMFನಿಂದ ಬರೋಬ್ಬರಿ 14 ಕೋಟಿ ರೂಪಾಯಿ ಈ ಪ್ರೋತ್ಸಾಹಧನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನಡೆ ಮತ್ತು ಏನು KMFನ ಒಂದು ನಡೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಪ್ರೋತ್ಸಾಹಧನ ಒಂದು ಕಡೆ ಹೈನುಗಾರಿಕೆಗೆ ಉತ್ತೇಜನ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ಕಾರ, ಈ ಪ್ರೋತ್ಸಾಹಧನ ಬರ್ತಾ ಇಲ್ಲ. ಎಷ್ಟು ವರ್ಷಗಳಿಂದ ಬರ್ತಾ ಇಲ್ಲ ಸರ್? 3 ವರ್ಷದಿಂದ ಬರ್ತಾ ಇಲ್ಲ ಸರ್. 3 ವರ್ಷದಿಂದ ಬರ್ತಾ ಇಲ್ಲ. ಅವ್ರು ಕೊಡೋ ಪುಡ್ಸ್ 1400, 1500, 1300, ಅದು ನಮಗೆ ಅದಕ್ಕೆ ಸಫಿಷಿಯೆಂಟ್ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ ಥರದಿಂದ ರೈತರು ಭಾಳ ಕಂಗಾಲಾಗ್ಯಾರ. ಅವರು ದಿನ ಬೆಳಗಾದ್ರೆ ಅವ್ನು ಮೇಯಿಸ್ಬೇಕು, ತೊಗೊಂಡು ಹೋಗ್ಬೇಕು, ಅವ್ನು ಜೋಪಾನ ಜತನ ಮಾಡಿ ಖರ್ಚು ತೆಗಿಕೊಡೋದಂದ್ರೆ ಅದ್ರಾಗ ನಯ್ಯ ಪೈಸಾನೂ ಉಳಿಯೋದಿಲ್ಲ. ಆ ಜಡ್ಡು, ಬ್ಯಾನಿ, ದವಾಖಾನಿದು ಖರ್ಚು ವೆಚ್ಚ ಅದು ಇದು ಅಂದ್ರೆ ಅವ್ರ ಮೈಮೇಲೆ ನೆಂಗಿ ಕೂಡ ಹರ್ಕೊಂಡು ಹೋಗುವಂಥ ಪರಿಸ್ಥಿತಿ ಒಳಗೆ ಅದಾರ ರೀ. ಈಗ ಪ್ರತಿಯೊಬ್ಬ ರೈತರಿಗೆ ಪ್ರೋತ್ಸಾಹಧನ ಕೊಡ್ತೀವಿ ಅಂತೇಳಿ ಒಂದು ಕಡೆ KMFನಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಸಾಕಷ್ಟು ಭರವಸೆಗಳನ್ನು ಕೊಟ್ಟಿತ್ತು. ಈಗ ಒಂದು ಕಡೆ ಎಲ್ಲೋ ರೈತರನ್ನ ಉತ್ತೇಜನ ಮಾಡುವಂಥ ನಿಟ್ಟಿನಲ್ಲಿ, ಈ ಹೈನುಗಾರಿಕೆಯನ್ನು ಉತ್ತೇಜನ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆಯಾ ಅಂತ? ಭಾಳ ನಿರ್ಲಕ್ಷ್ಯ ವಹಿಸಿದೆ ಸರ್. ಆ ಥರ ಅವರು ಮಾಡಿ ಮಾತು ಕೊಟ್ಟಂತ ನಡ್ಕೊತಾ ಇಲ್ಲ. ಅವೇನು ಸಾಕಷ್ಟು ತೊಂದರೆಗಳ ಮೇಲೆ ತೊಂದರೆಗಳು ಅದಾವೆ. ಅದ್ರ ಮೇಲೆ ಜೀವನ ಮಾಡೋರು ಅದಾರ. ಅದ್ರ ಮೇಲೆ ಮದುವೆ ಮಕ್ಕಳು ಅವೆಲ್ಲ ಶಾಲಿ ಖರ್ಚು ವೆಚ್ಚ ಆ ಥರ ಇಲ್ಲ. ಅವ್ರು ಕೊಡುವಂಥ ಪ್ರೋತ್ಸಾಹನ ಮುಟ್ಟೇ ಅಲ್ಲ. 3 ವರ್ಷ ಆದರೂ ಬಂದೇ ಇಲ್ಲ ಸರ್. 3 ವರ್ಷ ಆಯಿತು, ಬಂದಿಲ್ಲ ಸರ್. ಎಷ್ಟು ವರ್ಷದಿಂದ ಬಂದಿಲ್ಲ ರೀ ಪ್ರೋತ್ಸಾಹಧನ, ಬೋನಸ್? ಎಷ್ಟು ವರ್ಷದಿಂದ ಬಂದಿಲ್ಲ? 3 ವರ್ಷದಿಂದ ಬಂದಿಲ್ಲ ಸರ್. ಅದು ಈಗ 2-3 ವರ್ಷದಿಂದ ಒಟ್ಟು ಬಂದೇ ಇಲ್ಲ. ಈಗ ಅದು ಏನು ಒಟ್ಟು ಈಗ ಲಾಭಾಂಶ ತೋರಿಸ್ವಲ್ಲ ರೀ. ಅದು ಹಿಂಗಾಗಿ ಎಲ್ಲ ರೈತರಿಗೆ ವಜ್ಜೆ ಆಗೈತಿ. ಹಾಲಿನ ರೇಟ್ ಕಮ್ಮಿ ಅದ. ಹಿಂಗಾಗಿ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕಂತೇಳಿ ನಾವೆಲ್ಲ ಕಡೆ ಸಾಕಷ್ಟು ಸಾಲ ಸೂಲ ಮಾಡಿ ಹೈನುಗಾರಿಕೆ ಮಾಡ್ತೀರಿ. ಈ ಪ್ರೋತ್ಸಾಹಧನ ಕೊಡ್ತೀವಿ ಅಂತೇಳಿ ಸರ್ಕಾರ ಭರವಸೆ ನೀಡುತ್ತೆ. ರೈತರು ಎಲ್ಲಿಗೆ ಹೋಗ್ಬೇಕಂತ ಈ ಥರ ಮಾಡಿದ್ರೆ? ಈ ಥರ ಮಾಡಿದ್ರೆ ರೈತರು ಎಲ್ಲಿ ಹೋಗ್ಬೇಕ್ರಿ? ನೋಡಿರಿ, ಇದ್ರ ಬಗ್ಗೆ ನೀವು ಇದ್ರ ಬಗ್ಗೆ ಮಾಹಿತಿ ತೊಗೊರಿ, ಇದ್ರ ಬಗ್ಗೆ ವಿಚಾರ ಮಾಡಿರಿ. ಏನು ಬರ್ತಾ ಇಲ್ಲ, ಈ ಲಾಭಾಂಶ ತೋರ್ವಲ್ರಿ. ಹೆಚ್ಚು ಮಾಡ್ತೀವಿ ಅಂತಾರೆ, ಹೆಚ್ಚು ಮಾಡೋಂಗಿಲ್ಲ. ಮತ್ತು ಬೋನಸ್ ಬಂದಿಲ್ಲ, ಹಿಂಗೆಲ್ಲ ಬಂದಿಲ್ಲ ಸರ್. ಅದ್ರ ಏನು ಹೇಳ್ತೀರಿ? ಸರ್ಕಾರ ಒಂದು ಕಡೆ ಪ್ರೋತ್ಸಾಹಧನ ಕೊಟ್ಟಿಲ್ಲ, ಬೋನಸ್ ಹಾಲಿನ ದರ ಕೊಟ್ಟಾರೆ, ಸ್ವಲ್ಪ ಕಡಿಮೆ ಕೊಟ್ಟಾರ. 100-150 ರೂಪಾಯಿ ಒಂದೊಂದು ಆಕಳದ್ದು ಕೊಟ್ರಿ ಎದಕ್ಕೆ ಬರ್ತೈತೆ ರೀ? ಏನು ಹೇಳ್ತೀರಿ? ಹಿಂಗೆ ರೈತರ ಜೀವನ ಜೊತೆ ಚೆಲ್ಲಾಟ ಆಡುತ್ತೆ ಸರ್ಕಾರ, ಏನು ಹೇಳ್ತೀರಿ? ಅಲ್ರಿ, ಇವ್ರು ಬೋನಸ್ ಅದು ಬರುವಷ್ಟು ಕೊಡೋದಿಲ್ಲ. 150, 200 ಹಿಂಗೆ ಕೊಟ್ರಿ ಎದಕ್ಕೆ ಆಕತ್ರಿ?
ಇದಿಷ್ಟು ಒಂದು ಕಡೆ ರೈತರ ಮಾತು. ಹೈನುಗಾರಿಕೆಯನ್ನೇ ನಂಬಿ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಒಂದು ಕಡೆ ಸರ್ಕಾರ ಇರ್ಬೋದು, KMFನಿಂದ ಒಂದು ನೀಡಿರ್ತಕ್ಕಂಥ ಭರವಸೆಯನ್ನು ನಂಬಿ ನಾವು ಬದುಕನ್ನು ಸಾಗಿಸ್ತಾ ಇದ್ದೀವಿ. ಆದರೆ ಈ ಬದುಕು ಸಾಗಿಸಲಿಕ್ಕೆ ಸರ್ಕಾರ ಏನು ಪ್ರೋತ್ಸಾಹಧನವನ್ನು ನೀಡಬೇಕಾಗಿತ್ತು. KMFನಿಂದ ರೈತರಿಗೆ ಒಂದು ಪ್ರೋತ್ಸಾಹಧನವನ್ನು ನೀಡುವ ಜೊತೆಗೆ ಉತ್ತೇಜನವನ್ನು ನೀಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಇರ್ಬೋದು, KMF ಸಂಪೂರ್ಣವಾಗಿ ನಿರ್ಲಕ್ಷ್ಯನ ವಹಿಸಿದೆ. ಹೀಗಾಗಿ ರೈತರ ಏನು ಈ ಒಂದು ಪ್ರೋತ್ಸಾಹಧನವನ್ನು ಬಾಕಿ ಉಳಿಸ್ಕೊಂಡಿದೆ. ಕೂಡಲೇ ಈ ಕೋಟಿ 14 ಕೋಟಿಗೂ ಅಧಿಕ ಪ್ರೋತ್ಸಾಹಧನವನ್ನು ಬಾಕಿ ಉಳಿಸ್ಕೊಂಡಿದೆ. ಇದನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದರೆ ಮಾತ್ರ ರೈತನ ಬದುಕು ಹಸನ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕಳೆದ 3-4 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ರೈತನ ಬದುಕು, ಅನ್ನದಾತನ ಬದುಕು ಸಾಕಷ್ಟು ಮೂರಾಬಟ್ಟೆಯಾಗಿದೆ. ಇದರ ನಡುವೆ ಹೈನುಗಾರಿಕೆಗೆ ಏನು ಉತ್ತೇಜನ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿರ್ತಕ್ಕಂಥ ಸರ್ಕಾರದಿಂದ ಮತ್ತಷ್ಟು ರೈತನ ಏನು ಗಾಯದ ಮೇಲೆ ಬರೇ ಎಳೆದಿರ್ತಕ್ಕಂಥ ಏನು ಇಳಿತಾ ಇರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಈಗ ಏನು ಉದ್ಭವ ಆಗ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಹೈನುಗಾರಿಕೆಯನ್ನೇ ನಂಬಿ ಜೀವನ ಸಾಗಿಸ್ತಾ ಇರ್ತಕ್ಕಂಥ ರೈತರಿಗೆ, ಅದೆಷ್ಟೋ ರೈತರಿಗೆ ಈಗ KMF ಅಂದರೆ ಹಾಲು ಒಕ್ಕೂಟದಿಂದ ಏನು ಪ್ರೋತ್ಸಾಹಧನ ಬರಬೇಕಾಗಿತ್ತು. ಕಳೆದ 3-4 ವರ್ಷಗಳಿಂದ ಈ ಒಂದು ಪ್ರೋತ್ಸಾಹಧನ ಬರ್ತಾ ಇಲ್ಲ. ಹೀಗಾಗಿ ರೈತನ ಬದುಕು ಮತ್ತಷ್ಟು ದುಸ್ತರವಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿ ತಾಲೂಕಿನ ಗ್ರಾಮ ಒಂದರಲ್ಲಿದ್ದೀನಿ. ಈ ಗ್ರಾಮದಲ್ಲಿರ್ತಕ್ಕಂಥ ಹಾಲಿನ ಡೈರಿ ಏನಿದೆ, ಈ ಡೈರಿಯಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹೈನುಗಾರಿಕೆಯನ್ನು ಮಾಡ್ತಾ ಇರುವಂಥ ರೈತರು ಹಾಲನ್ನು ತಂದು, ಅಂದರೆ ತಾವು ಶೇಖರಣೆ ಮಾಡಿರ್ತಕ್ಕಂಥ ಹಾಲನ್ನು ತಂದು ಇಲ್ಲಿ ಮಾಪನ ಮಾಡುವುದರ ಜೊತೆಗೆ ಇಲ್ಲಿ ಶೇಖರಣೆಯನ್ನು ಮಾಡಲಾಗುತ್ತೆ. ಇಲ್ಲಿಂದ KMFಗೆ ಏನು ಈ ಹಾಲು ಏನು ಸರಬರಾಜಾಗುತ್ತೆ. ಪ್ರತಿಯೊಂದು ಡೈರಿಯಿಂದನೂ ಕೂಡ ಇದೇ ರೀತಿ ರೈತ ಏನು ಹೈನುಗಾರಿಕೆಯನ್ನು ಮಾಡ್ತಾ ಇರುವಂಥ ರೈತನ ಹಾಲು ತಂದು ಇಲ್ಲಿ ಶೇಖರಣೆ ಮಾಡಲಾಗುತ್ತೆ. ಆದರೆ ಕಳೆದ 3-4 ವರ್ಷಗಳಿಂದ ಪ್ರತಿ ಲೀಟ್ರಿಗೆ ಏನು KMFನಿಂದ ರೈತರಿಗೆ 5 ರೂಪಾಯಿಯಂತೆ ಪ್ರೋತ್ಸಾಹಧನವನ್ನು ನೀಡಬೇಕಾಗಿತ್ತು. ಆದರೆ ಈ ಪ್ರೋತ್ಸಾಹಧನ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತನ ಮುಖದಲ್ಲಿ ಸಾಕಷ್ಟು ಆಕ್ರೋಶ, ಅಸಮಾಧಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನ ರೈತರು ಈ ಏನು ಸರ್ಕಾರದ ಒಂದು ಭರವಸೆಯನ್ನೇ ನಂಬಿ ಇದುವರೆಗೂ ಕಾದು ಕುಳಿತಿದ್ದಾರೆ. ಆದರೆ ಸರ್ಕಾರದಿಂದ ಮಾತ್ರ ಇದುವರೆಗೂ ಈ ಒಂದು ಪ್ರೋತ್ಸಾಹಧನ ಸಿಗ್ತಾ ಇಲ್ಲ. ಒಂದು ಕಡೆ ಪ್ರಮುಖವಾಗಿ ಹೇಳೋದಾದರೆ ಧಾರವಾಡ, ಗದಗ, ಅದೇ ರೀತಿ ಕಾರವಾರ ಸೇರಿದಂತೆ 3 ಜಿಲ್ಲೆಗಳಿಂದ ರೈತರು ಏನಿದ್ದಾರೆ, ಈ ರೈತರಿಗೆ ಸರ್ಕಾರದಿಂದ ಅದೇ ರೀತಿ KMFನಿಂದ ಬರೋಬ್ಬರಿ 14 ಕೋಟಿ ರೂಪಾಯಿ ಈ ಪ್ರೋತ್ಸಾಹಧನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನಡೆ ಮತ್ತು ಏನು KMFನ ಒಂದು ನಡೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಪ್ರೋತ್ಸಾಹಧನ ಒಂದು ಕಡೆ ಹೈನುಗಾರಿಕೆಗೆ ಉತ್ತೇಜನ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ಕಾರ, ಈ ಪ್ರೋತ್ಸಾಹಧನ ಬರ್ತಾ ಇಲ್ಲ. ಎಷ್ಟು ವರ್ಷಗಳಿಂದ ಬರ್ತಾ ಇಲ್ಲ ಸರ್? 3 ವರ್ಷದಿಂದ ಬರ್ತಾ ಇಲ್ಲ ಸರ್. 3 ವರ್ಷದಿಂದ ಬರ್ತಾ ಇಲ್ಲ. ಅವ್ರು ಕೊಡು ಫುಡ್ಸ್ 1400, 1500, 1300 ಅದು ನಮಗೆ ಇದಕ್ಕೆ ಸಫಿಷಿಯೆಂಟ್ ಆಗ್ತಾ ಇಲ್ಲ. ಹಿಂಗಾಗಿ ಎಲ್ಲ ಥರದಿಂದ ರೈತರು ಭಾಳ ಕಂಗಾಲಾಗ್ಯಾರ. ಅವರು ದಿನ ಬೆಳಗಾದ್ರೆ ಅವ್ನು ಮೇಯಿಸ್ಬೇಕು, ತೊಗೊಂಡು ಹೋಗ್ಬೇಕು, ಅವ್ನು ಜೋಪಾನ ಜತನ ಮಾಡಿ ಖರ್ಚು ತೆಗಿಕೊಡೋದಂದ್ರೆ ಅದ್ರಾಗ ನಯ ಪೈಸಾನೂ ಉಳಿಯೋದಿಲ್ಲ. ಆ ಜಡ್ಡು ಬ್ಯಾನಿ ದವಾಖಾನಿದು ಖರ್ಚು ವೆಚ್ಚ ಅದು ಇದು ಅಂದ್ರೆ ಅವ್ರ ಮೈಮೇಲೆ ನೆಂಗಿ ಕೂಡ ಹರ್ಕೊಂಡು ಹೋಗುವಂಥ ಪರಿಸ್ಥಿತಿ ಒಳಗೆ ಅದಾರ. ಈಗ ಪ್ರತಿಯೊಬ್ಬ ರೈತರಿಗೆ ಪ್ರೋತ್ಸಾಹಧನ ಕೊಡ್ತೀವಿ ಅಂತೇಳಿ ಒಂದು ಕಡೆ KMFನಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಸಾಕಷ್ಟು ಭರವಸೆಗಳನ್ನು ಕೊಟ್ಟಿತ್ತು. ಈಗ ಒಂದು ಕಡೆ ಎಲ್ಲೋ ರೈತರನ್ನ ಉತ್ತೇಜನ ಮಾಡುವಂಥ ನಿಟ್ಟಿನಲ್ಲಿ, ಈ ಹೈನುಗಾರಿಕೆಯನ್ನು ಉತ್ತೇಜನ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆಯಾ ಅಂತ? ಭಾಳ ನಿರ್ಲಕ್ಷ್ಯ ವಹಿಸಿದೆ ಸರ್. ಆ ಥರ ಅವರು ಮಾಡಿ ಮಾತು ಕೊಟ್ಟಂತ ನಡ್ಕೊತಾ ಇಲ್ಲ. ಅವೇನು ಸಾಕಷ್ಟು ತೊಂದರೆಗಳ ಮೇಲೆ ತೊಂದರೆಗಳು ಅದಾವೆ. ಅದ್ರ ಮೇಲೆ ಜೀವನ ಮಾಡೋರು ಅದಾರ. ಅದ್ರ ಮೇಲೆ ಮದುವೆ ಮಕ್ಕಳು ಅವೆಲ್ಲ ಶಾಲಿ ಖರ್ಚು ವೆಚ್ಚ ಆ ಥರ ಇಲ್ಲ. ಅವ್ರು ಕೊಡುವಂಥ ಪ್ರೋತ್ಸಾಹನ ಮುಟ್ಟೇ ಅಲ್ಲ. 3 ವರ್ಷ ಆದರೂ ಬಂದೇ ಇಲ್ಲ ಸರ್. 3 ವರ್ಷ ಆಯಿತು, ಬಂದಿಲ್ಲ ಸರ್. ಎಷ್ಟು ವರ್ಷದಿಂದ ಬಂದಿಲ್ಲ ರೀ ಪ್ರೋತ್ಸಾಹಧನ, ಬೋನಸ್? ಎಷ್ಟು ವರ್ಷದಿಂದ ಬಂದಿಲ್ಲ? 3 ವರ್ಷದಿಂದ ಬಂದಿಲ್ಲ ಸರ್. ಅದು ಈಗ 2-3 ವರ್ಷದಿಂದ ಒಟ್ಟು ಬಂದೇ ಇಲ್ಲ. ಈಗ ಅದು ಏನು ಒಟ್ಟು ಈಗ ಲಾಭಾಂಶ ತೋರಿಸ್ವಲ್ರಿ. ಅದು ಹಿಂಗಾಗಿ ಎಲ್ಲ ರೈತರಿಗೆ ವಜ್ಜೆ ಆಗೈತಿ. ಹಾಲಿನ ರೇಟ್ ಕಮ್ಮಿ ಅದ. ಹಿಂಗಾಗಿ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕಂತೇಳಿ ಕಷ್ಟ ನಾವೆಲ್ಲ ಕಡೆ ಸಾಕಷ್ಟು ಸಾಲ ಸೂಲ ಮಾಡಿ ಹೈನುಗಾರಿಕೆ ಮಾಡ್ತೀರಿ. ಈ ಪ್ರೋತ್ಸಾಹಧನ ಕೊಡ್ತೀವಿ ಅಂತೇಳಿ ಸರ್ಕಾರ ಭರವಸೆ ನೀಡುತ್ತೆ. ರೈತರು ಎಲ್ಲಿಗೆ ಹೋಗ್ಬೇಕಂತ ಈ ಥರ ಮಾಡಿದ್ರೆ? ಈ ಥರ ಮಾಡಿದ್ರೆ ರೈತರು ಎಲ್ಲಿ ಹೋಗ್ಬೇಕ್ರಿ? ನೋಡಿರಿ, ಇದ್ರ ಬಗ್ಗೆ ನೀವು ಇದ್ರ ಬಗ್ಗೆ ಮಾಹಿತಿ ತೊಗೊರಿ, ಇದ್ರ ಬಗ್ಗೆ ವಿಚಾರ ಮಾಡಿರಿ. ಏನು ಬರ್ತಾ ಇಲ್ಲ, ಈ ಲಾಭಾಂಶ ತೋರ್ವಲ್ರಿ. ಹೆಚ್ಚು ಮಾಡ್ತೀವಿ ಅಂತಾರೆ, ಹೆಚ್ಚು ಮಾಡೋಂಗಿಲ್ಲ. ಮತ್ತು ಬೋನಸ್ ಬಂದಿಲ್ಲ, ಹಿಂಗೆಲ್ಲ ಬಂದಿಲ್ಲ ಸರ್.
ಅದ್ರ ಏನು ಹೇಳ್ತೀರಿ? ಸರ್ಕಾರ ಒಂದ್ ಕಡೆ ಪ್ರೋತ್ಸಾಹನ ಕೊಟ್ಟಿಲ್ಲ, ಬೋನಸ್ ಹಾಲಿನ ದರ ಕೊಟ್ಟಿಲ್ಲ. ಕೊಟ್ಟಾರೆ, ಸ್ವಲ್ಪ ಕಡಿಮೆ ಕೊಟ್ಟಾರ. 100-150 ರೂಪಾಯಿ ಒಂದೊಂದು ಆಕಳದ್ದು ಕೊಟ್ರಿ ಎದಕ್ಕೆ ಬರ್ತೈತ್ರಿ ಅದು? ಏನು ಹೇಳ್ತೀರಿ? ಹಿಂಗ ರೈತರ ಜೀವನ ಜೊತೆ ಚೆಲ್ಲಾಟ ಆಡುತ್ತೆ ಸರ್ಕಾರ, ಏನು ಹೇಳ್ತೀರಿ? ಅಲ್ರಿ ಇವ್ರು ಬೋನಸ್ ಅದು ಬರುವಷ್ಟು ಕೊಡೋದಿಲ್ಲ. 150-200 ಹಿಂಗೆ ಕೊಟ್ರಿ ಎದಕ್ಕೆ ಆಕತ್ರಿ? ಇದಿಷ್ಟು ಒಂದು ಕಡೆ ರೈತರ ಮಾತು. ಹೈನುಗಾರಿಕೆಯನ್ನೇ ನಂಬಿ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಒಂದು ಕಡೆ ಸರ್ಕಾರ ಇರ್ಬೋದು, KMFನಿಂದ ಒಂದು ನೀಡಿರ್ತಕ್ಕಂಥ ಭರವಸೆಯನ್ನು ನಂಬಿ ನಾವು ಬದುಕನ್ನು ಸಾಗಿಸ್ತಾ ಇದ್ದೀವಿ. ಆದರೆ ಈ ಬದುಕು ಸಾಗಿಸ್ಲಿಕ್ಕೆ ಸರ್ಕಾರ ಏನು ಪ್ರೋತ್ಸಾಹಧನವನ್ನು ನೀಡಬೇಕಾಗಿತ್ತು. KMFನಿಂದ ರೈತರಿಗೆ ಒಂದು ಪ್ರೋತ್ಸಾಹಧನವನ್ನು ನೀಡುವ ಜೊತೆಗೆ ಉತ್ತೇಜನವನ್ನು ನೀಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಇರ್ಬೋದು, KMF ಸಂಪೂರ್ಣವಾಗಿ ನಿರ್ಲಕ್ಷ್ಯನ ವಹಿಸಿದೆ. ಹೀಗಾಗಿ ರೈತರ ಏನು ಈ ಒಂದು ಪ್ರೋತ್ಸಾಹಧನವನ್ನು ಬಾಕಿ ಉಳಿಸ್ಕೊಂಡಿದೆ. ಕೂಡಲೇ ಈ ಕೋಟಿ 14 ಕೋಟಿಗೂ ಅಧಿಕ ಪ್ರೋತ್ಸಾಹಧನವನ್ನು ಬಾಕಿ ಉಳಿಸ್ಕೊಂಡಿದೆ. ಇದನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದರೆ ಮಾತ್ರ ರೈತನ ಬದುಕು ಹಸನ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.